ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರದ ಬುದ್ನಿ ಪೀಡಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪ್ರತಾಪ್ ಗೌಡಪ್ಪಗೋಳ, ಮಾನಿಂಗ ಗೌಡಪ್ಪಗೋಳ, ಮಾಂತೇಶ ಗೌಡಪ್ಪಗೋಳ, ನವೀನ ಗೌಡಪ್ಪಗೋಳ, ಶಿವು ಗೌಡಪ್ಪಗೋಳ, ಶ್ರೀಶೈಲ ಪೂಜಾರಿ, ವಸು ಯಡ್ರಾವಿ, ಶ್ರೀಶೈಲ ಸೈದಾಪುರ, ಶಿವಪುತ್ರ ಮೇಟಿ, ವಿಶ್ವನಾಥ ಮೇತ್ರಿ, ಪ್ರಭು ನೀಲಾರಿ, ರಾಜು ನಾವಿ, ಕೃಷ್ಣ ಡೋಂಬಲ, ಹಪ್ಪು ಯುವ ಸಾಮ್ರಾಜ್ಯ ಸಂಘಟನೆಯ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಭಾಗವಹಿಸಿದ್ದರು. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಅನರ್ಘ್ಯ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 49ನೇ ಜನ್ಮದಿನ. ಅದರದ ಪ್ರಯುಕ್ತವಾಗಿ ನಮ್ಮ ಮಾಲಿಂಗಪುರದ ಹಪ್ಪು ಯುವ ಸಾಮ್ರಾಜ್ಯ ವೇದಿಕೆ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ವತಿಯಿಂದ ಮಾಲಿಂಗಪುರದ ಬುದ್ನಿ ಪೀಡಿ ಬಡಾವಣೆಯ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಇದು ನಿಜಕ್ಕೂ ಶ್ಲಾಘನೀಯ ಕಾರ್ಯಕ್ರಮ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕೇವಲ ಕಲಾವಿದರಾಗಿರೋದೇ ನಮ್ಮ ಕರ್ನಾಟಕದ ಒಬ್ಬ ಸಾಂಸ್ಕೃತಿಕ ರಾಯಭಾರಿಯಾಗಿ ತೆರೆಮರೆಯಲ್ಲಿ ಸಾಕಷ್ಟು ಸಾಮಾಜಿಕ ಸೇವೆಗಳನ್ನು ಮಾಡಿ ಇವತ್ತು ಅವರು ನಮ್ಮ ಕರ್ನಾಟಕದ ಮನೆ ಮನಗಳಲ್ಲಿ ದೇವರಾಗಿ ರಾರಾಜಿಸುತ್ತಿದ್ದಾರೆ. ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಬುದ್ನಿ ಪೀಡಿಯಲ್ಲಿ ಈ ಯುವಕರು ಹಮ್ಮಿಕೊಂಡಂತಹ ಈ ರಕ್ತದಾನ ಶಿಬಿರದಲ್ಲಿ ಸುಮಾರು 40ಕ್ಕೂ ಅಧಿಕ ಯುವಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನು ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಇವತ್ತು ಎಲ್ಲ ಕಡೆ ಎಲ್ಲವೂ ಸಿಗಬಹುದು, ಆದರೆ ರಕ್ತ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ರಕ್ತದಾನ ಮಾಡುವುದು ಒಂದು ಪುಣ್ಯದ ಕಾರ್ಯ. ಒಬ್ಬರು ರಕ್ತದಾನ ಮಾಡಿದರೆ ಇಂದು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅದು ಮಾಲಿಂಗಪುರ ನಗರದ ಬುದ್ನಿ ಪೀಡಿ ತೆರೆಯಾದ ಪ್ರತಾಪ್ ಅವರು ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ನಮಗೆಲ್ಲ ತುಂಬ ಸಂತೋಷದ ವಿಷಯ. ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ಈಗ ಮೊನ್ನೆ ದಿನ ಫೋನ್ ಮಾಡಿದ್ರು ಸರ್, ಹಿಂಗ್ರಿ ಒಂದು ಬ್ಲಡ್ ಡೊನೇಷನ್ ನಾವು ಅದಕ್ಕೆಲ್ಲ ಆಗಿಂದಾಗ ಬಂದು ಅವ್ರಿಗೆ ಭೇಟಿಯಾದ್ವಿ. ಅವ್ರು ನಮಗೆಲ್ಲ ಕೋಆಪ್ರೇಟ್ ಮಾಡಿದ್ರು, ನಾವು ಅವ್ರಿಗೆ ಮಾಡಿದ್ವಿ. ಮತ್ತು ಇನ್ನೊಂದು, ಈ ದಾನದಲ್ಲಿ ಶ್ರೇಷ್ಠ ದಾನ ಅಂದ್ರೆ ರಕ್ತದಾನ, ನೀರು ದಾನ, ರಕ್ತದಾನ, ಅನ್ನದಾನ, ಈ ಮೂರರಲ್ಲಿ ಶ್ರೇಷ್ಠವಾಗಿದ್ದು ರಕ್ತದಾನ. ಈ ಒಂದು ರಕ್ತದಾನದಿಂದ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ರಕ್ತದಾನ ಶಿಬಿರವನ್ನು ಒಂದೆರಡು ಮಾತುಗಳಲ್ಲಿ ಶಿಬಿರದ ಮುಖ್ಯ ರೂವಾರಿಗಳಾಗಿ ನಮ್ಮ ಎಲ್ಲ ಯುವಕರು, ನಮ್ಮ ಸ್ನೇಹಿತರೆಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ. ಒಂದು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಅವರ ಪ್ರೇರಣೆಯಂತೆ